ರಾಜಕೀಯ ಏನು ಬೇಕಾದ್ ಮಾಡ್ರಿ, ಕೊರು ಸಾಹೇಬರು ನೀವು ಜಿಟಿಗೆವರು ಏನು ಬೇಕಾದ್ ಮಾಡ್ರಿ, ನಮ್ಮ ಬಗ್ಗೆ ನನ್ನ ಹೆಸರು ಯಾಕೆ ಬತ್ತು? ಈ ನನ್ನ ಹೆಸರು ಬಂದ ಬಳಿಕ ಇದು ನಿನಗೆ ಎಚ್ಚರಿಕೆ ಸಿಗಲ್ಲ ಬಂದು ಭೇಟಿಯ. ಅದಕ್ಕೆ ಹೇಳಕತ್ತೀನಿ, ಇವತ್ತು ಪ್ರೆಸ್ಮೆಂಟ್ದವ್ರಿಗೆ ಕರೆಸಿದೆ, ಅದಕ್ಕೆಲ್ಲ ನನಗೇನು ಇದಿಲ್ಲ. ಹೇಳಿ ಮತ್ತೇನು ಮಾತಾಡಿ ಮಾಡಿದವರು ಕೊರ್ಬು ಅಂತೀರಿ, ಮತ್ತು ಕೊರ್ಬು ಹಾಳು ಮಾಡಿದ್ರೆ ಕೊರ್ಬು ನಿನ್ನ ಬೆನ್ನ ಹಾಕತ್ತದ್ರಿ. ಅದು ವಿಚಾರ ಮಾಡಲಿಲ್ಲ. ಕೊರ್ಬು ಬಿಡಿ ನೀರು ಹಾಕೋತಿದ್ರಿ ಅವಾಗ. ಬ್ಯಾಡ ಕೊರ್ಬು ಅನ್ಬೇಕಾಗಿತ್ತು. ಏನು ಮಾತಾಡ್ತೀರಿ? ಜರ ಅರ್ಥ ಇಟ್ಕೊಂಡು ಮಾತಾಡಿ ಸತ್ತಪ್ಪ. ಸಿಬ್ಬದ್ರಣ್ಣವ್ರ ನೀವು ದೊಡ್ಡವರಿದ್ದೀರಿ, ಭಾಳ ವಿಚಾರ ಮಾಡಿ ಹೇಳ್ರಿ ಯಾವುದೇ ಆಗಲಿ. ಯಾಕೆ ಕೊರ್ಬು ಅಲ್ಲಿ ಗಡಿ ಮನ್ಯಾಗ ಬೆಳೆದಿರಿ ನೀವು. ಇಡೀ ಬೆಳಕಿಗೆ ಬಂದಿದೆ ಕೊರ್ಬು ಗಡಿ ಮನ್ಯಾಗ. ಏನು ನಾವು ಅನ್ಬಾರ್ದು, ನಾವು ನಿಮ್ಗೆ ಸಾವ್ಕಾರ ಅನ್ಕೋತೀವಿ ಅಂದೇವು, ಸಾವ್ಕಾರ ಐತೇವು. ಪಂಡಿತ್ ನಾವೇರೇ, ಇದು ಪ್ರಧಾನಿಯವರೇ, ಅಲ್ಲಿಂದ ಸಾತಪ್ಪ ಜಿಟಿಗೆಯವರೇ, ಇಡೀ ಎಲ್ಲರೂ ಈ ಬೆಳೆಸ್ದವ್ರೆ ಕೊರ್ಬು ಸಾಹೇಬರು. ಎಲ್ಲರಿಗೆ ಬೆಳೆಸ್ದವ್ರೆ ಕೊರ್ಬು ಸಾಹೇಬರು. ಅರುಣ್ ಕುಮಾರ್ ಪಾಟೀಲ್ ಸಾಹೇಬರು ಬೆಳೆಸಿಲ್ಲ. ಇಡೀ ಬೆಳಕಿಗೆ, ಇಡೀ ಕಿಟ್ನಾಗ ನಿಮಗೆ ಬೆಳಕಿಗೆ ತಂದವ್ರೆ ಅವರು. ಅವ್ರ ಹಿಂದೆ ನೀವು ತಿರುಗಾಡ್ತಿದ್ರಿ. ಮಕ್ಬುಲ್ ಶೇಖ್ ಸುದ್ದಕ್ಕೆ, ಮಕ್ಬುಲ್ ಶೇಖಿಗೆ ಇವತ್ತಿಗೆ ದ್ರಾಕ್ಷಿಗೆ ನೀರು ಕೊಟ್ಟಿದ್ದು ಅವರೇ. ಆದರೆ ಇವತ್ತು ಮಾತಾಡ್ತೀರಿ, ಇಡೀ ನಿಮ್ಮ ಸಮಾಜಕ್ಕೆ ಪತ್ರಗಳು ಹೊಡಿತೀರಿ, ಅಂಗಡಿಗಳು ಮಾಡಿಕೊಟ್ರು. ಅದು ಪುಣ್ಯದ ಕೆಲಸ ಅಲ್ಲ. ಏನು ನೀವು ಪುಣ್ಯದ ಕೆಲಸ ಮಾಡಿರಿ ಹೇಳ್ರಿ ನೋಡೋಣ. ಒಬ್ಬರಿದೆ ನಾವು ಅನ್ಬಾರ್ದು. ನಾವು ಇವತ್ತಿಗೆ ನಮ್ಮ ಅಣ್ಣರ ಬಗ್ಗೆ ನಾವು ಯಾರ ಮುಂದೆ ಚಕ್ಕರ್ ಶಬ್ದ ಅಂದಿಲ್ಲ. ಈಗ ನೀವು ಕೊರ್ಬು ಸ್ವಂತ ತನ್ನ ಹೊಲಕ್ಕಾಗಿ ರಸ್ತೆ ಮಾಡ್ಕೊಳಕತ್ತಾನ ತಿಳಿ. ಸ್ವತಃ ನಿಮ್ಮ ಅಣ್ಣ ನಿಮ್ಮ ಮಾವ ಕೂಡಿ ನಿನಗೆ ಉಗದಾರ. ಅದಕ್ಕೆ ಹಂಗೆ ಮಾತಾಡ್ಕೋಬೇಡ. ಮೊದಲು ನಿನ್ನ ಮನೆ ಸುದ್ದಿ ಮಾಡ್ಕೋ, ಆಮೇಲೆ ಮತ್ತೊಬ್ಬರ ಮನೆ ಬಗ್ಗೆ ಮಾತಾಡು. ಅಟ್ ಸರಿ ಅನ್ಸಂಗಿಲ್ಲ. ಯಾಕಂದ್ರೆ ವಿಚಾರ ಮಾಡಿ ಮಾತಾಡಿ ಕಲಿ. ಇದು ಭಾಳ ದಿವಸ ಸರಿ ಅಲ್ಲ. ರಾಜಕೀಯ ಒಳಗೆ ತಂದು ಮಂತಂದು ತರಬಾರ್ದು. ರಾಜಕೀಯನೇ ಬೇರೆ ಇರಬೇಕು, ನಮ್ಮ ಮನೆ ವಿಷಯನೇ ವಿಚಾರ. ನಿಮ್ಮ ಮನೆ ವಿಷಯ ನಾವು ಏನಾರು ಮಾತಾಡ್ಯವ ಇವತ್ತಿಗೆ? ಯಾಕಪ್ಪ ನಮ್ಮ ಮನೆ ವಿಷಯ ನಮ್ಮ ಕಾಸಪ್ಪನ ಬಗ್ಗೆ ಯಾಕೆ ಮಾತಾಡ್ದಿ? ಅವನಿಗೆ ಏನು ದಾಡಿ ಬಿಟ್ಟಾರ? ಎದ್ರ ಕಾಲಕ್ಕೆ ದಾಡಿ ಬಿಟ್ಟ? ಅವನಿಗೆ ಏನು ಎಂದಿ ಕೂಡಿ ಹಾಕ್ಯಾರತ್ತ? ನಮ್ಮ ಅಣ್ಣ ಏನು ಬೇಕಾದ್ರೆ ಮಾಡ್ತಾನೋ ಅದೇನು ನಾನು ನಿಮ್ಗೆ ಹೇಳಕ್ಕೆ ಬಂದೀನಿ. ಹಂಗೆ ಮಾತಾಡೋದು ಸರಿಯಲ್ಲ. ಇದು ಭಾಳ ಎಚ್ಚರದಿಂದ ದೇವ್ರ ಕರ್ತ. ನಾ ಹಿಂಗಾಯ್ತಂದು ನಾ ಕಂಪ್ಲೇಂಟ್ ಕೊಡ್ತೀನಿ ನೋಡು, ಮೊಕದ್ದಮೆ ಹಾಕ್ತೀನಿ ನಿನ್ನ ಮೇಲೆ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.